ಅಕ್ಷರ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನಪ್ಪ ನಮ್ಮ ಚಿಂಟು ಒಂದು ವಾರದಿಂದ ಬೇಜಾರಾಗಿದ್ದ, ಇವತ್ತು ನೋಡಿದ್ರೆ ಏನು ಖುಷಿಯಾಗವನೆ ಅಂತ ಅನ್ಕೊಳ್ತಿದ್ದೀರಾ? ಏನು ಗೊತ್ತಾ, ನಮ್ಮ ನವೀನ್ ಅಣ್ಣ ನನ್ನ ಜೊತೆ ಮಾತಾಡ್ತು. ಅದಕ್ಕೆ ನಮ್ಮನೆಗೆ ಪಾರ್ಟಿ ಮಾಡ್ತಾ ಇದೀವಿ. ಪಾರ್ಟಿ ಬರ್ರಿ ನೀವೆಲ್ಲರೂ. ಅಜ್ಜಿ ಆತ ಹೇಗಿರಲ್ಲ ಪಾಪ. ಚಿಂಟು ಬಾರೋ ಬಾರೋ. ಏನೋ ಚಿಂಟು ಫುಲ್ ಖುಷಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ಗೊತ್ತೇನೋ, ನಮ್ಮ ನವೀನ್ ಅಣ್ಣ ನನ್ನ ಜೊತೆ ಮಾತಾಡ್ತು. ಕರೆಕ್ಟ್ 8 ದಿನ ಆಯ್ತು ಕಣೋ ಮಾತಾಡಿ. ಇವಾಗ ಫುಲ್ ಹ್ಯಾಪಿನಾ? ಹೆಂಗ್ ಮಾತಾಡಿರಿ? ಯಾರು ಫಸ್ಟ್ ಫೋನ್ ಮಾಡಿದ್ದು? ಅದೊಂದು ದೊಡ್ಡ ಕತೆ. ಏನ್ ಕತೆನಪ್ಪ? ನಾನು ಡೈಲಿ ಮೆಸೇಜ್ ಮಾಡ್ತಿದ್ದೆ. ನಮ್ಮ ಅಣ್ಣಯ್ಯ ಒಂದ್ 2-3 ದಿನ ನೋಡ್ಲಿಲ್ಲ. ಆಮೇಲೆ ನೋಡ್ದ, ರಿಪ್ಲೈ ಮಾಡ್ಲಿಲ್ಲ. ಆಮೇಲೆ ಮತ್ತೆ ಸ್ಟೇಟಸ್ ಫೀಲಿಂಗ್ ಸ್ಟೇಟಸ್ ಹಾಕೋದು, ಮತ್ತೆ ನಂಗೆ ಫೀಲಿಂಗ್ ರೀಲ್ಸ್ ಕಳ್ಸೋದು. ಆಮೇಲೆ ಖುಷಿ ಪಡೋದು, ದುಃಖ ಪಡೋದು ಒಂದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಫೋಟೋಸ್ ಕಳಿಸ್ತು, ಫೋಟೋ ತಕೊಂಡಿರವ. ಆಮೇಲೆ ಇವತ್ತು ಬೆಳಗ್ಗೆ ನೋಡೋಣ ಅಂತಂದು ಫೋನ್ ಮಾಡ್ದೆ, ಎತ್ತೈತೆ ಎತ್ತಲು ಅಂತ ರಿಸೀವ್ ಮಾಡ್ತು. ಏನಂತು? ಹಲೋ ಯಾರು ಬೇಕು ಅಂತು. ಆಮೇಲೆ ನಾನು ನಮ್ಮ ಅಣ್ಣ ಬೇಕು ಅಂದೆ. ನಿಮ್ಮ ಅಣ್ಣ ಇಲ್ಲಿ ಯಾರು ಇಲ್ಲ ಅಂತ ಅಂತು. ಆಮೇಲೆ ಆಮೇಲೆ ನೀವ್ಯಾರು ಅಂತಂದೆ. ನಾನು ಯಾರೋ ಏನೋ ಅಂತ. ನಿಮ್ಮ ಹೆಸರು ಏನಂದೆ? ಅದೇ ಹೇಳಿನಲ್ಲ ಯಾರೋ ಏನೋ ಅಂತ. ಆಮೇಲೆ ನೀವ್ಯಾರು, ಯಾಕೆ ಫೋನ್ ಮಾಡಿದ್ದೀರಾ ಅಂತ ಕೇಳ್ತಾ. ಅವಾಗ ಅವಾಗ ನನಗೆ ಸಿಟ್ಟು ಬಂದ್ಬಿಡ್ತು. ಬೈದ? ಛೇ 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 ಇಲ್ಲಪ್ಪ, ಫೋನ್ ಕಟ್ ಮಾಡ್ಬಿಟ್ಟೆ. ಇನ್ನು ನಂಗದು ನಿಮ್ ಸಮಸ್ಯೆ ಬಗೆಹರ್ದಿಲ್ವಾ? ನಾನು ಕಟ್ ಮಾಡ್ತಿದ್ದಂಗೆ ನಮ್ಮ ಅಣ್ಣ ಫೋನ್ ಮಾಡ್ತು. ಒಟ್ನ ಇಬ್ರು ಚೆನ್ನಾಗಿ ಮಾತಾಡಿದ್ರ? ಅಣ್ಣ ತಮ್ಮ ಒಂದಾದ್ರ? ಓ ಚೆನ್ನಾಗಿ ಮಾತಾಡಿದ್ವಿ, ಒಂದಾದ್ವಿ. ಜಾಸ್ತಿ ಹೊತ್ತು ಮಾತಾಡಿದೆ ನಾನು. ಅದಕ್ಕೆ ನಮ್ಮ ಗುಂಡಜ್ಜಿಗೆ ಕೋಳಿ ಸಾರು ಮಾಡಕ್ ಹೇಳಿದೀನಿ. ನಮ್ಮ ಅಣ್ಣ ಏನೋ ಅಷ್ಟೇ ಮೊಟ್ಟೆ ಕೋಳಿ ತಂದ್ಬಿಟ್ಟು ಸಾರು ಮಾಡ್ತಾರಂತೆ, ಫಾರಂ ಕೋಳಿನ. ನಾನು ಅಷ್ಟೇ ಇಲ್ಲಿ ಬೈಲರ್ ಕೋಳಿ ತರಿಸಿ ನಮ್ಮ ಅಜ್ಜಿ ತಾಯಿಗೆ. ನಮ್ಮ ಅಜ್ಜಿ ಕಬಾಬ್ ಮಾಡ್ತಾ ಇದ್ದೀನಿ. ನೀನು ಇದು ಚೆನ್ನಾಗಿ ತಿಮ್ಮನ ಇಬ್ರು ಸೇರ್ಕೊಂಡ. ಅದಕ್ಕೆ ನಾವಿಬ್ರು ಮಾತಾಡಿವಲ್ಲ, ಅದಕ್ಕೆ ಪಾರ್ಟಿ ಜೋರು ಅಲ್ವಲ್ಲ ಚಿಂಟು? ಒಂದು ಫೋನ್ ಮಾಡ್ಬೇಕು ತಾನು, ಚಿಕನ್ ಸಾರು ಮಾಡ್ತಿದ್ದೀವಿ ಅಂತಂದು. ನಾನು ನಮ್ಮ ಅಮ್ಮಯ್ಯ ದ್ವಾಸ ಒಯ್ದಿತ್ತು, ಇಸ್ಕಿದ್ ಬೇಳೆ ಸಾರು ಮಾಡಿ ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀನಿ. ಆಗ ಪರವಾಗಿಲ್ಲ, ತಿನ್ನೇನು ಆಗಲ್ಲ. ಹೋಗಲ್ಲ ಪಾಪ, ಕೈ ತೊಳ್ಕೊಂಬರ್ರಿ ಇಬ್ರು. ಅಜ್ಜಿ ಈಗ ಹೋಗ್ತೀನಿ. ಅಜ್ಜಿ ನನಗೆ ಬೇಡ, ನಾನು ಹೊಟ್ಟೆ ತುಂಬಾ ತಿಂದಿದ್ದೀನಿ. ಹೋಗ್ ಪಾಪ, ಒಂದಿಷ್ಟು ತುಂಬಿವೆ. ಅಜ್ಜಿ ಅದು ಮುಚ್ಕೊಂಡ್ ಬಾರ ಕಂಡಾರೆ. ಓ ಅದು ಇದು ಅಂತೆ. ಯಾರನ ಈಶಕ್ ಬಂದ್ರೆ ನಾನು ಬಾಸ ತಿನ್ಬಾ. ಸರಿ ಬಾರಪ್ಪ ಸ್ವಾಮಿ, ನೀನ್ ಬಿಡ್ತೀಯೇ? ಒಳ್ಳೆ ಮಾತಾಗಿ ಹೇಳಿದ್ರೆ ಕೇಳಲ್ಲ ಅವನು. ಬೈದ್ರೇನೆ ಕೇಳೋದು. ಏನ್ ಚಿಂಟು ಬೈಕಂಡೆ? ನೀನು ಯಾಕಪ್ಪ ಬೈಕ ಮೇಲೆ? ಸರಿ ಸುಮ್ಮನೆ ನಡಿ.